ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಲಾಸ್ಟ್ ವ್ಲಾಗಲ್ಲಿ ಆರತಿ ಎತ್ತಿದ್ದು ಇದೆಲ್ಲ ವಿಡಿಯೋ ನೋಡಿದ್ದೀರಾ ಅಂತ ಅನ್ಕೊಳ್ತೀನಿ. ಯಾರು ನೋಡಿಲ್ಲ, ಪ್ರೀವಿಯಸ್ ವಿಡಿಯೋಸಲ್ಲಿ ನೋಡಿ ನಾನೇ ಆರತಿ ಎತ್ತಿದ್ದೀನಿ, ಎತ್ಕೊಂಡಿದ್ದೀನಿ. ಅಮ್ಮ ಊರಬ್ಬ ಇದು ಊರಿನಲ್ಲಿ. ಅಬ್ಬಾ ಸೊ ಇನ್ನು ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿತ್ತು, ಬಿಸಿಲಿತ್ತು. ಆ ಸ್ಯಾರಿಲಿ ಆ ಬಿಸಿಲಲ್ಲಿ ಸಿಕ್ಕಾಪಟ್ಟೆ ಒಂಥರ ಫುಲ್ಲು ಸ್ವೆಟ್ ಮನೇಲಿ ಇರೋಕ್ಕಾಗ್ತಿಲ್ಲ, ಆಚೆನೂ ಇರೋಕ್ಕಾಗ್ತಿಲ್ಲ. ಹಾಗಾಗಿ ನಾನು ಮಾಡೋಕ್ಕಾಗಿಲ್ಲ. ನಿದ್ದೆ ಬೇರೆ ಇರಲಿಲ್ಲ. ಒಂದು 2.5 ಅವರ್ಸು ಚೆನ್ನಾಗಿ ಮಲ್ಕೊಂಡಿದ್ವಿ ಎಲ್ಲರೂ. ಇನ್ನು ಸಂಜೆ ಸ್ವಲ್ಪ ಎದ್ದು ಫ್ರೆಶ್ ಅಪ್ ಆಗಿ ಜ್ಯೂಸ್ ಮಾಡಿದೆ, ನಿಂಬೆಹಣ್ಣು ಜ್ಯೂಸು ತಣ್ಣಗಿರುತ್ತೆ ಅಂತ ಒಂದು ಸ್ವಲ್ಪ ಶುಗರು ನಿಂಬೆಹಣ್ಣು ಹಾಕ್ಕೊಂಡು ಜ್ಯೂಸ್ ಮಾಡಿದ್ದೆ ಎಲ್ಲರಿಗೂ. ಇನ್ನು ಅಕ್ಕಂದರು ಅತ್ತಿಗೆ ಇಲ್ಲಿ ಅಮ್ಮ ಎಲ್ಲ ಕೂತ್ಕೊಂಡು ಇದು ಬೆಳ್ಳುಳ್ಳಿ ಸುಳಿತಿದ್ದಾರೆ. ಇಲ್ಲಿ ಗಂಡಸರೆಲ್ಲ ಗೊತ್ತಿಲ್ಲ, ಅಣ್ಣ ಭಾವಂದರು, ಅಪ್ಪ, ಮಾಮ ಮತ್ತು ನೈಬರ್ಸ್ ಒಂದಿಬ್ಬರು, ಅವರು ನಮ್ಮ ರಿಲೇಷನ್ಸ್ ಆಗಬೇಕು. ಅವರೆಲ್ಲ ಕುತ್ಕೊಂಡು ಇಸ್ಪೀಟ್ ಆಡ್ತಿದ್ದಾರೆ ಟೈಮ್ ಪಾಸ್ಗೋಸ್ಕರ. ಸೊ ಊರಿಗೆ ಬಂದಮೇಲೆ ಈ ಥರದ್ದೆಲ್ಲ ಮಾಡ್ತಾನೆ ಇರ್ತಾರೆ. ಇನ್ನು ಮಕ್ಕಳು ಅವ್ರ ತುಂಟಾಟ, ಅವ್ರು ಆಟ ಆಡೋದು ಇದೇ ಇರುತ್ತೆ. ಇನ್ನು ನಾಳೆಗೆ ಒಂದು ಇದಕ್ಕೆ ನಾಳೆ ನಾನ್ ವೆಜ್ ಮಾಡ್ತಿದ್ದಾರೆ, ಹಂಗಾಗಿ ಬೆಳ್ಳುಳ್ಳಿ ಸುಲ್ಕೊತಿದ್ದಾರೆ. ಟೈಮ್ ಬಂದು 7 ಆಗಿದೆ. ಸೊ ಈಗ ಒಂದು ಆಂಜನೇಯದು ಜಾತ್ರೆ ಇದೆ ಇವಾಗ, ಅಂದರೆ ಈ ಪಲ್ಲಕ್ಕಿ ಎಲ್ಲ ಹೊತ್ಕೊಂಡು ಹೋಗ್ತಾರಲ್ಲ ಅದಿದೆ. ಸೊ ಚೆನ್ನಾಗಿರುತ್ತೆ ನೋಡೋಕ್ಕೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಯಾವತ್ತು ಬೇರೆ ದೇವ್ರದ್ದೆಲ್ಲ ಜಾತ್ರೆ ನೋಡಿದ್ದೀನಿ, ಬಟ್ ಆಂಜನೇಯದು ನೋಡಿಲ್ಲ. ಸೊ ಹಾಗಾಗಿ ಈಗ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಆಚೆಗಡೆ ಎಲ್ಲ ಕಾರ್ಡ್ಸ್ ಆಡ್ಕೊಂಡು ಕೂತ್ಕೊಂಡಿದ್ದಾರೆ. ನಾವು ತರಿಸ್ಕೊಂಡ್ವಿ ಕಾರ್ಡ್ಸ್ ಆಡೋಣ ಅಂತ, ಸುಮ್ಮನೆ ಟೈಮ್ ಪಾಸ್ಗೆ. ಎಲ್ಲ ಇವರೇ ಆಡ್ತಿದ್ದಾರೆ, ಎಲ್ಲ ಅಪ್ಪ, ಅಣ್ಣ, ಅವರು, ಮಾಮ, ಭಾವಂದರು ಇವರೇ ಆಡ್ತಿದ್ದಾರೆ. ಈ ಮಕ್ಕಳು ಕಣ್ಣ ಮುಚ್ಚಾಲೆ ಆಡ್ತಿದ್ದಾರೆ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ನೋಡಿ, ಇವ್ರು ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದಾರೆ 3 ಜನ. 130, 40, 60 ಇದೆ ಇದು ಕೌಂಟಿಂಗು. ಅಲ್ಲಿ ಅವನು ಮೋಕ್ಷಿತ್ತು, ನಮ್ಮ ಸ್ವರೂಪಕ್ಕನ ಮಗ ಪ್ರಕುಲ್ಲು, ನಮ್ಮ ಅಣ್ಣನ ಮಗಳು, ಇವಳು ಲಶಿಕಾ. 4 ಜನ ಫುಲ್ಲು ಚಿಕ್ಕವರು ಆಟ ಆಡ್ಕೊಂಡು ಕೂತ್ಕೊಂಡಿದ್ದಾರೆ. ಸೊ ಬೆಳಗ್ಗೆ ಇದು ಎತ್ಕೊಂಡಿದ್ನಲ್ಲ, ಸಕ್ಕದಾಗಿತ್ತು ಎಕ್ಸ್ಪೀರಿಯನ್ಸು. ನಾನೇ ಫಸ್ಟ್ ಬಂದೆ. ಅಲ್ಲಿ ಏನು ಗೊತ್ತಾ, ಎಲ್ಲ ದೂಕ್ತಿರ್ತಾರೆ, ನಾನ್ ಫಸ್ಟು ಅನ್ನೋ ಥರ. ನಾನು ಸೊ ಆರ್ಡರಲ್ಲಿ ಬನ್ನಿ ಅಂತ ಅವ್ರು ಹೇಳ್ತಿದ್ರು, ಅಂದರೆ ಒಬ್ಬೊಬ್ಬರಾಗೆ ಬನ್ನಿ, ಬಿಟ್ಲಾಡಬೇಡಿ ಅಂತ. ಸೊ ಹಂಗೂ ನಾನು ಫಸ್ಟೇ ಬಂದೆ. ಯಾರೋ ಪಕ್ಕಕ್ಕೆ ಬಂದರು ಮೀರ್ಸೋಕ್ಕೆ, ನಾನು ಅವ್ರಿಗೆ ಹೇಳಿದೆ, ಫಸ್ಟ್ ನಾನೇ ನಿಂತಿದ್ದು, ಹೋಗಿ ಹಿಂದೆಗಡೆ ಯಾಕೆ ಹಿಂಗೆ ಅಂತ. ಸೊ ಅವಾಗ ನಾನೇ ಫಸ್ಟು ರೌಂಡ್ ಹಾಕಿದ್ದು ರಾಮನ ದೇವಸ್ಥಾನಕ್ಕೆ ಪೂರ್ತಿ ಅದನ್ನ ಎತ್ಕೊಂಡು. ಅದೊಂಥರ ಖುಷಿ. ಹೇಳ್ತೀರಾ? ಸೊ ಈಗ ಅಲಸಂದೆ ವಡೆ ಮಾಡಿ ಚಿತ್ರಾನ್ನ ಮತ್ತು ಕರ್ಡ್ ರೈಸ್ ಮಾಡ್ತಿದ್ದಾರೆ. ಸೊ ಈಗ ಊಟ ಮಾಡಿ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಹೋಗಿ ನೋಡಬೇಕು. ಎಲ್ಲ ನೀರೆಲ್ಲ ಎರ್ಚ್ಕೋತಾರಂತೆ ಇವಾಗ, ಗೊತ್ತಿಲ್ಲ. ನಮ್ಮ ಅಮ್ಮಂದ್ರಿಬ್ರು ಕಾಯ್ತಾರೆ ನೀರೇ ಎರ್ಚೋಕ್ಕೆ. ನಾನು ಬೇಡ ಅಂತಿದ್ದೀನಿ, ನೈಟ್ ಟೈಮ್ ಅಲ್ವಾ, ಹಾಗಾಗಿ ಸುಮ್ಮನೆ ನೋಡೋಣ ಎಷ್ಟು ಕ್ಲಿಪ್ಪಿಂಗ್ಸ್ ಆಗುತ್ತೆ. ಕತ್ಲು ಬೇರೆ ಇರುತ್ತೆ ಅಲ್ವಾ ಮೆರವಣಿಗೆ ಟೈಮಲ್ಲಿ. ಚೆನ್ನಾಗಿರುತ್ತೆ. ಆದಷ್ಟು ಮಟ್ಟಿಗೆ ನಾನು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೋತೀನಿ, ಚೆನ್ನಾಗಿರುತ್ತೆ. ನನಗೂ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಹೊಸ ಪಲ್ಲಕ್ಕಿ ಅಂತ ತರಿಸಿರೋದು ಎಲ್ಲ ಹೊಸದು ಈ ವರ್ಷ. ಸೊ ಹಂಗೆ ನಮಗೂ ಹೊಸ ಎಕ್ಸ್ಪೀರಿಯನ್ಸ್. ಇನ್ನು ಲಶಿಕಂಗೆ ಫುಲ್ ನಿದ್ದೆ ಬಂದುಬಿಟ್ಟಿತ್ತು, ಆಟಾಡಿ ಮೆರವಣಿಗೆ ಸ್ಟಾರ್ಟ್ ಆಗಿದೆ 9:30 ಮೇಲೆ. ಹಂಗಾಗಿ ನಮ್ಮ ಮಾಮನೂ ಅಲ್ಲೇ ಮಲ್ಕೊಂಡಿದ್ರು. ಇವಳನ್ನ ಮಲಗಿಸ್ಬಿಟ್ಟು ಆಚೆನೆ ನಾನು ಕೂಡ ಹೊರಟೆ ಮೆರವಣಿಗೆ ನೋಡೋಕ್ಕೆ. ನೋಡಿ, ಫುಲ್ಲು ಇದಕ್ಕೂ ಕೂಡ ಶುದ್ಧಿ ಮಾಡಬೇಕಲ್ವಾ ದೇವ್ರು ಬರೋ ಜಾಗದಲ್ಲಿ. ಅದಕ್ಕೆ ಎಲ್ಲ ನೀರೆಲ್ಲ ಬಿನ್ಕೆಲ್ಲಿ ತೊಗೊಂಬರ್ತಿರ್ತಾರೆ. ಕೆಲವರಂತೂ ಇರ್ತಾರಲ್ಲ, ಈ ವರ್ಷೆ ಆಗೋರು, ಬಾಮ ಇದ್ರು, ಮಾಮ, ಈ ಥರ ಎಲ್ಲರೂ ಅವ್ರವ್ರು ಎರ್ಚ್ಕೋತಾ ಇದ್ರು ನೀರೆಲ್ಲ. ನಮಗೆ ಭಯ, ನಮಗೆ ಎಲ್ಲಿ ಬಂದು ಎರ್ಚ್ಬಿಡ್ತಾರೆ ಅಂತ. ಇನ್ನು ನನ್ನ ತಮ್ಮನ ಒಂದು ಸ್ವಲ್ಪ ಎತ್ಕೊಂಡಿದ್ದೆ ದೇವ್ರ ಪಲ್ಲಕ್ಕಿನ. ಅದ್ರ ಮುಂದೆ ಡೋಲು, ಈ ದೇವ್ರಿಗೆ ಹೊಡಿತಾರಲ್ಲ ಡೋಲು, ಅದು ಒಳ್ಳೆ ನಮಗೆ ಒಂಥರ ಡ್ಯಾನ್ಸ್ ಮಾಡಬೇಕು ಅಂತ ಅನ್ಸುತ್ತೆ. ಆ ಥರ ಫೀಲ್ ಇರುತ್ತೆ, ಅದು ಎಫೆಕ್ಟ್ ಇರುತ್ತೆ.
ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ನೋಡಿದ್ದು ಆಂಜನೇಯನ ಜಾತ್ರೆ ಈ ಥರ. ಒಂದು 3 ಅವರ್ಸ್ ಏನೋ ಇತ್ತು. ಆವಾಗಿನ ಕಾಲದಲ್ಲೆಲ್ಲ ಬೆಳಗ್ಗೆ ತನಕನೂ ಮಾಡ್ತಾ ಇದ್ರಂತೆ. ಬಟ್ ಈ ಬಾರಿ ಬರ್ತಾ 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 3-4 ಅವರ್ಸ್ ಈ ಥರ 1 ಗಂಟೆ 2 ಗಂಟೆವರೆಗೂ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ನಾನು ಚಿಕ್ಕವಳಿದ್ದಾಗ ನೋಡಿದ್ದೆ ಬೇರೆ ಬೇರೆ ದೇವ್ರದ್ದು. ಇನ್ನು ಅಲ್ಲೇನೋ ಒಂದು ಚಿಕ್ಕ ಕಿರಿಕ್ ಆಗೋಯ್ತು ಡೋಲ್ ಬಾರ್ಸೋರ್ಗೆ ಮತ್ತು ಮಾಮೂಲಿ ಊರಲ್ಲಿರೋ ಜನರಿಗೆ. ಅದು ಕಾಮನ್ ಯಾವಾಗಲೂ ಇದ್ದಿದ್ದೆ. ಇನ್ನು ದೇವ್ರದ್ದು ಮಾತ್ರ ಮಸ್ತಾಗಿ ಡೆಕೋರೇಟ್ ಮಾಡಿದ್ರು. ಡೋಲು ಇದು ಸೌಂಡ್ಗೆ ನಮಗೆ ಕುಣಿಬೇಕು ಅಂತ ಅನಿಸ್ತಾ ಇರುತ್ತೆ, ಆಗಿತ್ತು. ಚೆನ್ನಾಗಿ ಬಾರಿಸಿದ್ರು. ಮತ್ತು ಅದೇನೋ ಮುಂದೆಗಡೆ ದೀಪ ಎಲ್ಲ ಇಟ್ಟು ಅದ್ರ ಕಂಬಳಿ ಮೇಲೆ ಏನೇನೋ ಇಟ್ಟು ತೆಂಗಿನಕಾಯಿ ಎಲ್ಲ ಹೊಡೆದು ಅದೇನೋ ಗೋತ್ರ ಎಲ್ಲ ಹೇಳಿದ್ರೆ ಅದೇನೋ ಹೇಳ್ತಾರೆ ಅಂತ ಅಂದರು. ಅದೇನೇನೋ ಕೆಲವೊಂದು ಶಾಸ್ತ್ರ ಅದೇನೇನೋ ಇತ್ತು, ಅದೇನೋ ಮಾಡ್ತಾವ್ರೆ. ಇನ್ನು ಊರಲ್ಲಿರೋ ಅಷ್ಟು ಜನನೂ ಬಂದು ಸೇರ್ಕೊಂಡ್ಬಿಟ್ಟಿದ್ರು. ಇನ್ನು ನನ್ನ ಫೇವ್ರೇಟ್ ಗಾಡ್ ಅಲ್ವಾ ಆಂಜನೇಯ, ಮಿಸ್ ಮಾಡ್ಕೋಬಾರ್ದು ಅಂತಲೇ ಬಂದಿದ್ದು, ರಜಾ ಹಾಕಿ ಬಂದಿರೋದು. ಸೊ ಹಂಗಾಗಿ ಕೈ ಮುಕ್ಕೊಂಬಿಡಿ. ಎಷ್ಟು ಚೆನ್ನಾಗಿದೆ ನೋಡಿ, ಪಲ್ಲಕ್ಕಿ ಡೆಕೋರೇಷನು, ಹೂವು, ಚಿಕ್ಕ ಹನುಮಾನ್ ಇದೆ ನೋಡಿ ಅದರೊಳಗೆ. ಸೊ ಇನ್ನು ಪಲ್ಲಕ್ಕಿನ ಎಷ್ಟೊತ್ತು ನೋಡಿದ್ರು ನೋಡಬೇಕು ಅಂತ ಅನಿಸ್ತಾನೆ ಇತ್ತು. ಇದು ಹೊಸ ಪಲ್ಲಕ್ಕಿ ಅಂತ ಈ ವರ್ಷ ಮಾಡಿಸಿರೋದೊಂದು ಹೊಸ ಪಲ್ಲಕ್ಕಿ. ಇನ್ನು ಅವಾಗೆಲ್ಲ ಹಳೇದೇ ಯೂಸ್ ಮಾಡ್ತಾಯಿದ್ರು. ಈ ವರ್ಷದಿಂದ ಒಂದು ಹೊಸ ಪಲ್ಲಕ್ಕಿನ ಮಾಡಿಸಿದ್ದಾರೆ ಮೆರವಣಿಗೆಗೆ ಅಂದ್ಬಿಟ್ಟು. ಇನ್ನು ನಾನು ಚಿಕ್ಕವಳಿದ್ದಾಗ ನಮ್ಮ ಅಪ್ಪನೂರಲ್ಲಿ ನೋಡಿದೆ ಬೇರೆ ಬೇರೆ ದೇವ್ರದ್ದೆಲ್ಲನೂ. ಅದೆಲ್ಲ ಫುಲ್ಲು ರಾತ್ರಿ ಎಲ್ಲ ಮಾಡಿಸೋರು. ಇನ್ನು ನನ್ನ ತಮ್ಮ ನೋಡಿ ನೀರು ಹಾಕ್ಕೊಂಡು ಇದು ಫುಲ್ಲು ನೀರು ಉಯ್ದು ಬಿಡ್ತಾರೆ ಬಿಂದಿಗೆಲಿ. ಅದು ನೀರೆಲ್ಲ ಹಾಕ್ಕೊಂಡ್ಮೇಲೆ ಪಲ್ಲಕ್ಕಿನ ಎತ್ತಬೇಕು. ಸೊ ಅದಕ್ಕೆ ಎತ್ತುತ್ತಾ ಇದ್ದ ನನ್ನ ಚಿಕ್ಕ ತಮ್ಮ. ಆ್ಯಂಡ್ ಇನ್ನು ಅಪ್ಪನೂರಲ್ಲಿ ಇದು ಹೆಣ್ಣು ದೇವ್ರುಗಳದ್ದೆಲ್ಲ ಜಾತ್ರೆ ಮಾಡ್ತಾಯಿದ್ರು ಮೆರವಣಿಗೆ. ಅದು 5 ಗಂಟೆವರೆಗೂ ಎದ್ದಿರ್ತಾ ಇದ್ವಿ. ಇಡೀ ಊರು ಬರೀ ಕಾಲಲ್ಲೇ ನಡ್ಕೊಂಡು ಬಿಂದಿಗೆಯಲ್ಲಿ ನೀರು ಹಾಕ್ಕೊಂಡು ಇಡೀ ರಾತ್ರಿ ನಾನು ಎಷ್ಟೊಂದು ಸಲ 3-4 ಸಲ ಆ ಥರ ಮಾಡಿದ್ದೆ ಚಿಕ್ಕವಳಿದ್ದಾಗ. ಅದೆಲ್ಲ ನೆನಪಾಗ್ತಾಯಿತ್ತು ಈ ದೇವ್ರ ಜಾತ್ರೆಯಿಂದ ನೋಡಿದಾಗ. ಬಟ್ ಹನುಮಾನ್ದು ಏನಿದೆ ಜಾತ್ರೆ ಅದನ್ನು ನೋಡ್ತಾ ಇರೋದು ಫಸ್ಟ್ ಟೈಮು. ಈ ಮೆರವಣಿಗೆ ನೋಡ್ತಾ ಇರೋದು ತುಂಬ ಚೆನ್ನಾಗಿತ್ತು. ವಿಲೇಜ್ ವೈಬ್ಸ್, ಮಕ್ಕಳಿಗೆ ಒಂದು ಇದನ್ನು ಕೊಡಬೇಕು ಅನ್ನೋದು ನನಗೊಂದು ಆಸೆ ಇತ್ತು. ಪ್ರಕುಲ್ ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ದ ನೋಡಿ.
ಇನ್ನು ತುಂಬ ಜನ ನೀರು ಹಾಕ್ತಾಯಿದ್ರು. ನಾನು ಅಟ್ಲೀಸ್ಟ್ ಒಂದು ಬಿನ್ಗೆ ಆದರೂ ಹಾಕೋಣ ಅಂದ್ಬಿಟ್ಟು ಒಂದು ದೊಡ್ಡ ಬಿನ್ಗೆ ತೊಗೊಂಡು ಒಂದು ಸಲ ನೀರು ಹಾಕಿದೆ. ಅಮ್ಮ ಇನ್ನು 3 ಸಲ ಏನೋ ಬಿನ್ಗೆಲಿ ನೀರು ಹಾಕಿದ್ರು. ಈ ಥರ 1, 3, 5, 7, 11 ಈ ರೀತಿ ಬಿನ್ಗೆಲಿ ಇದು ನೀರು ಹಾಕಬೇಕಾಗುತ್ತೆ. ನಾನು ಒಂದು ಸಲ ಹಾಕ್ತೆ ಸರಿ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ತಂಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಹೊರಟೋಗುತ್ತೆ ಊರಿಗೆ, ಮತ್ತು ಉದ್ದಕ್ಕೂ ಹೊರಟೋಗುತ್ತೆ. ನಮ್ಮದು ಮನೆ ಕ್ರಾಸ್ವರೆಗೂ ಏನಿದೆ ಅಲ್ಲಿವರೆಗೂ ಮಾತ್ರ ನಾವು ವಾಪಸ್ ಬಂತಲ್ಲ ಫುಲ್ಲು ಬಂದು ಮತ್ತೆ ವಾಪಸ್ ಹೋದಾಗ ಕ್ರಾಸಿಂಗ್ ಇತ್ತಲ್ಲ ಅಲ್ಲಿವರೆಗೂ ಮಾತ್ರ ನಿಂತ್ಕೊಂಡು ನೋಡಿದ್ವಿ. ಅಲ್ಲಿಗೇನೆ 11:30 ಆಗೋಯ್ತು. ಇನ್ನು ಪ್ರಕುಲ್ ಮತ್ತು ಮೋಕ್ಷಿತು ನಮ್ಮ ಮಾವನ ಮಗ, ನಮ್ಮ ದೊಡ್ಡ ಮಾವನ ಮಗ. ಸೊ ಅವ್ನು ಕರ್ಕೊಂಡು ಪಗಲ್ಲಕ್ಕಿ ಕೆಳಗಡೆ ಒಂದ್ಸಲ 3 ಸಲ ಹಿಂಗೆ ಮಾಡಿದ್ರೆ ತುಂಬ ಒಳ್ಳೇದಲ್ವಾ. ಸೊ ಅದನ್ನೇ ಮಾಡ್ತಾಯಿದ್ರು. ಇನ್ನು ನಾನು ಕೂಡ 3 ಸಲ ಹಂಗು ಹಿಂಗು ಅಂತ ಪಲ್ಲಕ್ಕಿ ಕೆಳಗಡೆ ಹೋಗಿ ಬಂದೆ. ಸೊ ಇದಿಷ್ಟು ಪುಟ್ಟ ಚಿಕ್ಕ ವ್ಲಾಗ್ ಆಗಿದೆ, ಆಂಜನೇಯನ ಜಾತ್ರೆ ವ್ಲಾಗ್. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾಳೆ ನಾನ್ ವೆಜ್ ಇದೆ, ಸೊ ಅದು ಸಪ್ರೇಟ್ ಮಾಡ್ತೀನಿ, ಇದರಲ್ಲಿ ಬೇಡ ಅಂದ್ಬಿಟ್ಟು. ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ, ಅದು ಇನ್ನೂ ಸಖತ್ತಾಗಿದೆ, ಫ್ಯಾಮಿಲಿ ಎಲ್ಲ ಸೇರಿ. ಮತ್ತೆ ಸಿಗೋಣ. ಬೈ ಬೈ, ಟೇಕ್ ಕೇರ್.